ಇದನ್ ಹೇಗೆ ನಿಮ್ಮಮ್ಮನ ಹತ್ರ ಹೇಳೋದು? ಏನ್ರಮ್ಮ ನೀವು? ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನ ಕ್ಲಾಸ್ಗೆ ಹೋಗೋಕ್ ಬಿಡಿ. ಅವ್ನ್ ಕ್ಲಾಸಿಗೆ ಹೋಗ್ಬೇಕು ಅಂತಿದ್ದಂತಾನೆ, ಹೋಗೋದಕ್ ಬಿಡಿ. ಅವನು ದುಡ್ಡು ಕೊಟ್ಟಿದ್ದಾನೆ, ಇನ್ನೂ ಆಟ ಮುಗ್ದಿಲ್ಲ. ನೀನ್ ಯಾರು? ಏಯ್ ನೀನ್ ಕುತ್ಕೊಳ್ಳೋ. ನನ್ನನ್ ಗೆಲ್ಲೋ ಗಂಡ್ಸು ಯಾರು ಇಲ್ಲಿ ಹುಟ್ಟಿಲ್ಲ ಇನ್ನು, ಎಲ್ಲ ವೇಸ್ಟ್ ನನ್ ಮಕ್ಕಳು. ದಿಲೀಪ್, ನೀನ್ ಹೋಗು. ಓಹೋ, ಇವನ ಬರ್ತಾವನಲ್ಲ. ನೀನ್ ಬಲ ನನಗ್ ತೋರ್ಸು. ಓಹೋ, ನೋಡಪ್ಪ ಇಲ್ಲೇ ಅಂದ್ಬಿಟ್ಟ ಇವನು. ಏ ಅಜಯ್ ಕಣ ಗೆಲ್ಲದು. ಏ ನಂದ 50 ರೂಪಾಯಿ ಕಣ. ನಾನು ನೋಡೋಣ ಬಂದ್ರಲ್ಲ. ಅಜಯ್ ಕಣ ಗೆಲ್ಲದು. ತಗೊಳ್ಳೋ, 100 ರೂಪಾಯಿ ಕಟ್ತೀನಿ, ತಗೊಳ್ಳೋ. ಅಜಯ್ ಕಣ ಗೆಲ್ಲದು. ಎಸ್, ಕಮ್ ಆನ್ ಅಜಯ್, ಕಮ್ ಆನ್ ಅಜಯ್, ಕಮ್ ಆನ್ ಅಜಯ್, ಬಿಡ್ಬೇಡ. ಆಡು ಚೆನ್ನಾಗಿ 100 ರೂಪಾಯಿ ಕಟ್ಟಿದ್ದೀನೋ, ಬಿಡ್ಬೇಡ ಅಜಯ್, ಬಿಡ್ಬೇಡ. ಕಮ್ ಆನ್ ಅಜಯ್, ಬಿಡ್ಬೇಡ. ಅಜಯ್ 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 ಅಜಯ್, ಕಮ್ ಆನ್ ಅಜಯ್, ಬಿಡ್ಬೇಡ. ಅಜಯ್ ಬಿಡ್ಬೇಡ ಅಜಯ್. ಕಮ್ ಆನ್. ಏ 100 ರೂಪಾಯಿ ಕಟ್ಟಿದ್ದೀನಿ ಅಜಯ್, ಬಿಡ್ಬೇಡ. ಆಡು ಕಮ್ ಆನ್, ಬಿಡ್ಬೇಡ, ಸೋಲ್ಬೇಡ. ಕಮ್ ಆನ್ ಅಜಯ್, ಕಮ್ ಆನ್, ಯು ಕ್ಯಾನ್ ಡು ಇಟ್ ಅಜಯ್. ಕಮ್ ಆನ್ ಅಜಯ್, ಅಜಯ್ ಸೋಲ್ಬೇಡ ಅಜಯ್, ಆಡು. ಕಮ್ ಆನ್ ಅಜಯ್, ಅಜಯ್. ಓ ಶಿಟ್, ಹೋಯ್ತು ನನ್ನ 100 ರೂಪಾಯಿ. ಹೋಯ್ತು ನನ್ನ ಕಾಸೆಲ್ಲ ಹೋಯ್ತು ನನ್ನ ಮೇಲೆ ಕಟ್ಟಿ. ತತ್ತರಿಕೆ ಎಲ್ಲ ಹೋಯ್ತು. ಅಂಜಲಿ ಅಲ್ಲಿ ನೋಡಿ. ಹಾ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ವಾ. ಹಾಯ್ ಹೀರೋ. ಈ ಬೆಟ್ಟಲ್ ಮಾತ್ರ ಅಂಜಲಿ ಇನ್ನೂ ಗೆದ್ದೇ ಇಲ್ಲ. ಅಜಯ್ನ ಮಾತಾಡ್ಸಕ್ ಬೇರೆ ದಾರಿನೇ ಇಲ್ವಾ? ಏನ್ ಮಾಡೋದು? ಅಜಯ್ ನಮ್ ಕಾಲೇಜಲ್ಲಿ ಯಾವ ಹುಡುಗಿ ಹತ್ರನೂ ಮಾತಾಡಲ್ವಲ್ಲ. ಎಲ್ಲಾರ್ಗೂ ಏನಾದ್ರೂ ಒಂದ್ ವೀಕ್ನೆಸ್ ಇದ್ದೇ ಇರತ್ತೆ. ಅದೇ ರೀತಿ ಅಜಯ್ಗೆ ಏನ್ ವೀಕ್ನೆಸ್ ಅಂತ ಕಂಡು ಹಿಡಿದ್ರೆ ಹೆಂಗ್ ಕಂಡಿಡಿಯೋದು? ಅವ್ರ ಅಮ್ಮನ್ ಕಿಡ್ನಾಪ್ ಮಾಡಿದ್ರೆ? ಹುಡಿ. ಹಾಗೆ ಹಾಗೆ. ಹುಡಿಯೋ, ಆ ಕರಿ ಚಡಿ ಹಾಕೊಂಡಿದ್ದಾನಲ್ಲ, ಅವನೇ ಗೆಲ್ಲೋದು. ಯಾಕೆ ಇದು ಬೇಕಾ? ಇಲ್ಲಿ ನೋಡು, ನಿನಗಂತೂ ಬೇಡದೇ ಇರ್ಬೋದು, ಆದ್ರೆ ನನಗ್ ಬೇಕು, ಗೊತ್ತಾಯ್ತಾ? ಎಸ್. ಇಬ್ರು ದಡಿಯಂದಿರು ಜಗಳ ಆಡ್ತಿದ್ದಾರೆ, ಅದನ್ನ ಹೋಗಿ ನೋಡೋದು. ನಿಮ್ಗೆ ಕೆಲ್ಸನೇ ಇಲ್ಲ. ಏನಮ್ಮ ನೀನು, ಸ್ವಲ್ಪ ಹೊತ್ತಾದ್ರೂ ನೋಡಕ್ ಬಿಡ್ಬಾರ್ದಾ? ಪ್ಲೀಸ್ ಕಣಮ್ಮ, ಸ್ವಲ್ಪ ಹೊತ್ತಷ್ಟೇ. ಕುತ್ಕೋಬಾ. ಆಗಲ್ಲ. ಉದಯ ಟಿವಿಲಿ ಗಂಧದ ಗುಡಿ ಹಾಕಿದ್ದಾರೆ, ನಾನು ಅದ್ ನೋಡ್ಬೇಕು. ತಲೆ ಕೆಡಿದ್ಯಾ? ಒಂದೇ ಟೈಮಲ್ಲಿ 2 ಚಾನೆಲ್ ನೋಡಕ್ ಆಗಲ್ಲ. ಹಾಗಾದ್ರೆ ನಂಗೆ ಬೇರೆ ಟಿವಿ ಇಸ್ಕೊಳ್ಳಿ. ಅಯ್ಯೋ, ಟಿವಿನ ಕೇಳ್ಬಿಟ್ಲೆ. ಸರಿ, ಹಾಗಿದ್ರೆ ನಮ್ ಮಧ್ಯ ಒಂದು ಬೆಟ್. ಆ ಬೆಟ್ಟಲ್ಲಿ ನೀನ್ ಗೆದ್ರೆ ನಿನ್ಗೊಂದು ಟಿವಿ. ಏನ್ ಕೇಳಿದ್ರು ಬೆಟ್ ಕಟ್ಟದೆ ನಿಮ್ ಕೆಲ್ಸ ಆಗೋಯ್ತು. ಈಗ ಅದು ನಮ್ ಮಗಳಿಗೂ ಬಂದ್ಬಿಟ್ಟಿದೆ. ಏನ್ ಬೆಟ್ಟು ಅಂತ ಹೇಳಿ. ಇಲ್ಲಿ ನೋಡು, ಇಲ್ಲಿ ಫೈಟ್ ನಡೀತಾ ಇದೆಯಲ್ಲ, ಇದ್ರಲ್ಲಿ ಕೆಂಪ್ ಚಡ್ಡಿ ಅವ್ನ್ ಗೆಲ್ತಾನ ಇಲ್ಲ ಕಪ್ ಚಡ್ಡಿ ಅವ್ನ್ ಗೆಲ್ತಾನ? ಅಯ್ಯೋ, ಯಾವ್ದಕ್ ಬೆಟ್ ಕಟ್ಬೇಕು ಅಂತಾನೂ ಗೊತ್ತಿಲ್ವಾ? ಕಪ್ಪು ಚಡ್ಡಿ, ಕೆಂಪು ಚಡ್ಡಿ ಇಂಥ ಬೆಟ್ಟಕ್ ಬರಲ್ಲ. ಹಾಗಾದ್ರೆ ನಿಂಗೂ ಟಿವಿನೂ ಇಲ್ಲ? ಖಂಡಿತವಾಗ್ಲು? ಖಂಡಿತವಾಗ್ಲು. ಹಾಗಾದ್ರೆ ಡೈವರ್ಸ್. ಯಾರಿಗ್ ಡೈವರ್ಸ್ ಕೊಡ್ಬೇಕು ಅಂತಿದ್ಯಾ? ನಿಮ್ಗೇನೆ, ನೀವೇ ತಾನೇ ನನ್ ಗಂಡ. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಏಯ್ ನಿನ್ಕೋ, ಎಲ್ಲೋಗ್ತಾ ಇದ್ಯಾ? ಕೋರ್ಟ್ಗೆ ಹೋಗ್ತಿದ್ಯಾ? ಕೋರ್ಟ್ಗೆ ನಾಳೆ. ನಿಮ್ ಮಗಳು ಬಂದಿದ್ದಾಳಲ್ಲ, ನಿಮ್ಮಿಬ್ಬರಿಗೂ ಟಿಫನ್ ಮಾಡ್ಬೇಕು. ಏಯ್, ಕೈ ವಾಶ್ ಮಾಡ್ಬಿಡ್ತೀನಿ. ಈ ಅಪ್ಪನಿಂದ ಮಗಳಿಂದ ನಂಗೆ ತಲೆನೋವೆ. ಅಮ್ಮ ಹೊಡಿತಾಳೆ. ನಾನು ಹೊಡ್ಸ್ಕೊಳ್ದೇ ಇರೋ ದಿನ ಇದ್ಯಾ? ನಾಳೆಗೆ ಡೈವರ್ಸ್ ಬೇರೆ ಕೊಡ್ತಾ ಇದ್ದಾಳೆ. ಹೆದರ್ಕೋಬೇಡಿ, ನಾಳೆ ಸಂಡೆ, ಕೋರ್ಟ್ ಇಲ್ಲ. ಕೋರ್ಟ್ ಇದ್ರು ಇಲ್ದೇ ಇದ್ರು ಡೈವರ್ಸೇ. ಅಯ್ಯೋ, ಬಿಸಾಕೆ ಬಿಟ್ಟ. ಅಯ್ಯೋ ಅಯ್ಯಪ್ಪ. ಅಪ್ಪ, ಅಮ್ಮ ಡಿಸೈಡ್ ಮಾಡ್ಕೊಂಡಿದ್ದಾಳೆ, ಡೈವರ್ಸ್ ಗ್ಯಾರಂಟಿ. ವಾಣಿ, ಇಲ್ಲಿ ನೋಡು, ಮತ್ತೆ ನನ್ ಶರ್ಟ್ ಹಾಕೊಂಡಿದ್ದಾಳೆ. ಅಪ್ಪ, ಮೊದ್ಲು ಹೋಗಿ ಅಮ್ಮನ್ನ ಸಮಾಧಾನ ಮಾಡು, ಇಲ್ಲ ಅಂದ್ರೆ ಡೈವರ್ಸ್ ಗ್ಯಾರಂಟಿ. ಅದೆಲ್ಲ ಮಾಡಲ್ಲ ಬಿಡಮ್ಮ, ನನ್ನ ಬಿಟ್ರೆ ಯಾರು ಸಿಗ್ತಾರ ಅವಳಿಗೆ? ನಿಜವಾಗ್ಲೂ ಕೊಟ್ಬಿಡ್ತಾಳಪ್ಪ. ಆಹಾಹಾ, ಎಷ್ಟು ಸಂತೋಷ ನೋಡು, ಮಗಳಂದ್ರೆ ನೀನ್ ತರ ಇರ್ಬೇಕು. ಅದೆಲ್ಲ ಮಾಡಲ್ಲ ಬಿಡಮ್ಮ. ಮಾಡ್ಬಿಡ್ತಾಳೆ. ಮಾಡಲ್ಲ. ಮಾಡ್ತಾಳಪ್ಪ. ಮಾಡಲ್ಲ. ಮಾಡ್ತಾಳೆ. ಸರಿ, ಬ್ಯಾಟ್ ಎಷ್ಟು ಹೇಳಿ? ಇರು, ಅವಳನ್ನೇ ಕೇಳ್ಬರ್ತೀನಿ. ಅಪ್ಪ ಇವಾಗ ಹೋಗಿ ಸರಿಯಾಗಿ ಸಿಕ್ಕಾಕೋತಾರೆ.
ಅಯ್ಯೋ WWF. ಬೋರ್. नजारा दे दे मेरे महबूब तुझे मेरी मुहब्बत की कसम ऐ मेरे ख्वाब की ताबीर मेरी जाने गजल जिंदगी मेरी तुझे याद किए जाती है. ಹಲೋ ಝೀನತ್, ನಿನ್ನ ಹತ್ರ ಬುರ್ಕಾ ಇದ್ಯಾ? ಏಯ್, ಏನೇ ಅನ್ಕೊಂತ ಇದ್ಯಾ? ಓಫೋ, ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ನಾನ್ ಕಾನ್ಸಂಟ್ರೇಟ್ ಮಾಡ್ಬೇಕು, ಮತ್ತೆ ರಿವೈಂಡ್ ಮಾಡ್ಕೋಬೇಕು. जब तेरा हुस्न मेरे इश्क से टकराया था और फिर राह में बिखरे थे हजारों नगमे. जब तेरा हुस्न मेरे इश्क से टकराया. ಹಿಂಗ ಹೋಗ್ತಿದ್ದಾಳೆ ನೋಡೋಡು. ಏನ್ ಇಷ್ಟು ಕತ್ಲಾಗಿದೆ? ಅಯ್ಯೋ, ಸರಿಯಾಗಿ ಸಿಗಾಕೊಂಡ್ಲು ಕಣೆ. ಹೋಯ್ತು. ಇವಾಗ ಯಾಕೆ ನಮ್ಮ ನೋಡ್ತಿದ್ದಾಳೆ? ಅಯ್ಯೋ, ಅಲ್ಲಿ ನೋಡು. ಅಯ್ಯೋ, ಅಲ್ಲಿ ನೋಡು. ಅಯ್ಯೋ ಅಂಜಲಿ, ಬಂದ್ರೆ ಬೇಗ, ಅಂಜಲಿ ಬೇಗ ಬಾ. ನಾನ್ ಹೇಳಿದ್ ಅರ್ಥ ಆಗಲ್ವಾ ನಿಮ್ ಯಾರ್ಗುನು? ಏನಂತ ಯೋಚನೆ ಮಾಡ್ತೀರಾ ನೀವು? ನಾನ್ ಹೇಳಿದ್ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಕತ್ತೆಗಳಾಗಿದ್ದೀರಾ ನೀವು. ಏನ್ ನಾನ್ ಹೇಳಿದ್ದು ಅರ್ಥ ಆಗೋದೇ ಅಲ್ವಾ? ಯಾಕೆ ಈ ತರ ಮಾಡ್ತೀರಾ ಪ್ರತಿ ಸಲಾನು? ಗೆಟ್ ಔಟ್. ಚೊಕ್ಕು ಹೇಳುತ್ತಿದ್ರೆ ಫ್ರೆಂಡ್ಶಿಪ್ ಗಟ್ಟಿ ಆಗುವುದೇ. ಒಂದೇ ಬಸ್ಸಲ್ಲಿ ಏರಿದರೆ ಜೀನ್ಸು ಹಾಕಿ ಏನು ಮಜಾ. 10 ಗಂಟೆವರೆಗೆ ಮಲ್ಗೆ ಇದ್ರೆ ಸಂಡೆಯ ನಿಜವು ಏನು ಮಜಾ. ಬ್ಯಾಟಿ ಶೋಗೆ ಹೋಗದೆ ಇದ್ರೆ ಕಾಲೇಜ್ ಹೋಗಿ ಏನು ಮಜಾ. ನಥಿಂಗ್ 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 ನಥಿಂಗ್. ಲಿಪಾಯ್ ಚೊಕ್ಕು ಹೇಳುತ್ತಿದ್ರೆ ಫ್ರೆಂಡ್ಶಿಪ್ ಗಟ್ಟಿ ಆಗುವುದೇ. ಒಂದೇ ಬಸ್ಸಲ್ಲಿ ಏರಿದರೆ ಜೀನ್ಸು ಹಾಕಿ ಏನು ಮಜಾ. ಬುಕ್ಕಲ್ಲಿಟ್ಟು ಹಿಟ್ಲರ್ ಮೀಸೆ ಬರೆದೇ ಹೋದ್ರೆ ಗಾಂಧಿ ತಾತ ಸ್ವತಂತ್ರ ತಂದು ಏನೋ ಪ್ರಯೋಜನ. ನವೆಂಬರ್ ತಿಂಗಳಲ್ಲಿ ಬರುವ ಮಳೆಲಿ ನೆನೆಯದೆ ಸುಮ್ಮನೆ ಇದ್ರೆ ನಾವು ಬದುಕಿ ನಾವು ಮಜವೇನುಂಟು ಹೇಳಿ ನೀವೇ ಹೇಳಿ. ನಥಿಂಗ್. ಆಕಾಶ ಮುಟ್ಟಿ ಹಾರದೆ ಹೋದರೆ ಮಜಾ. ಆ ಬಣ್ಣ ಕಣ್ಣಿಗೆ ಕಾಣದೆ ಹೋದರೆ ಏನು ಮಜಾ. Nothing, 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 nothing. ಅಪ್ಪ ಹೇಳೋ ಮಾತೆಲ್ಲವ ಕೇಳ್ದೆ ಇದ್ರೆ ಏನು ಮಜಾ.
ಆಚೆ ಕಿಚನ್ ನುಗ್ಗಿ ತಿಂದೇ ಇದ್ರೆ ಇಡ್ಲಿ ವಡೆಯು ಪೂರಿ ದೋಸೆ ಇದ್ರು ಏನು ಲಾಭ. ಈ ಸೆಕೆಂಡ್ ಕ್ಲಾಸ್ ಬೋಗಿಯ ಟಿಕೆಟ್ ತೆಗೆದು ಫಸ್ಟ್ ಕ್ಲಾಸ್ ಬೋಗಿಗೆ ಹೋಗದೆ ಇದ್ರೆ ರೈಲು ಹತ್ತಿ ಹೇಳು ಏನ್ ಲಾಭ. ಕಣ್ಣು ಹೊಡೆಯಕ್ ಬರಲ್ಲ ಅಂದ್ರೆ ಕಣ್ಣು ಯಾಕೆ ಬೇಕು? ಕವಿತೆಯನ್ನು ಬರೆಯಲು ಬರೆಯದೆ ಹೋದರೆ ಏನು ಸುಖ? ಅಪ್ಪನ ಪರ್ಸು ಮುಟ್ಟದೆ ಇದ್ರೆ ಮಗಳಾಗಿದ್ದ ಏನೋ ಮಜಾ. ನಗುವೆ ಇರದ ಲೋಕದಲ್ಲಿ ಇದ್ದು ಏನು ಮಜಾ. Nothing, 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 nothing. ರಿಪ್ಪ ಚೊಕ್ಕು ಹೇಳುತ್ತಿದ್ವಿ ಫ್ರೆಂಡ್ಶಿಪ್ ಗಟ್ಟಿ ಆಗುವುದೇ ಒಂದೇ ಬಸ್ಸಲ್ಲೇರಿದರೆ ಜೀನ್ಸ್ ಹಾಕಿ ಏನು ಮಜಾ. 10 ಗಂಟೆವರೆಗೂ ಮಲ್ಗೆ ಇದೆ ಸಂಡೆಯ ನಿಜವೂ ಏನು ಮಜಾ. ಪ್ಯಾಟ್ನಿ ಶೋಗೆ ಹೋಗದೆ ಇದ್ರೆ ಕಾಲೇಜ್ ಹೋಗಿ ಏನು ಮಜಾ. ಡಾಕ್ಟರ್ ಏನ್ ಹೇಳಿದ್ರು? ಗುಣ ಆಗುತ್ತೆ ಅಂತ ಹೇಳಿದ್ರು ತಾನೆ? ಮತ್ತೆ ಯಾಕೆ ನಮಸ್ತೆ ಯೋಚ್ನೆ ಮಾಡ್ತಾ ಸರ್. ಇದೀಯಾ? ನಮಸ್ಕಾರ. ನಮಸ್ತೆ. ಏ ರಾಜಾ, ಹೇಗೋ ಇದೆಯಾ? ಧೈರ್ಯವಾಗಿರು, ನಾನು ಬರ್ತೀನಿ. ಏನೋ ಔಷಧಿ ಎಲ್ಲ ಸರಿಯಾಗಿ ತಗೋತಾ ಇದೆಯಾ? ವೆರಿ ಗುಡ್. ಎಸ್, ಬೇಗ ಬಾ, ಬೇಗ ಬಾ, ಹೇಳ್ತೀನಿ, ಬೇಗ ಬಾ. ಅಮ್ಮ, ಹೇಳು. ಹೇಳಿದ್ರೆ ನಂತರ ಸಂತೋಷ ಪಟ್ಟು ಕುಣಿತ್ಯಾ. ಮೊದ್ಲು ವಿಷಯ ಏನು ಅಂತ ಹೇಳು. ಸಂತೋಷ ಆಗತ್ತೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ನಂಗೊಂದ್ ಸತ್ಯ ಗೊತ್ತಾಯ್ತು ಅಂಜಲಿ, ಒಂದ್ ಸತ್ಯ ಗೊತ್ತಾಯ್ತು. ಒಗಟೊಗಟ ತರ ಮಾತಾಡಿ ನನ್ನ ನೀನು ಸಾಯಿಸ್ತಾ ಇದ್ಯಾ. ಅಜಯ್ ಏನು? ಅಜಯ್ ಮದ್ವೆ ಆಗಿ 2 ಮಕ್ಕಳಿದಾರ? ಛೀ, ಫೂಲ್. ಅಜಯ್ ವೀಕ್ನೆಸ್ ಗೊತ್ತಾದ್ರೆ ನೀನ್ ಅವನ್ನ ಈಸಿಯಾಗಿ ಬೆಳೆಸ್ಕೋಬಹುದು ಅಂತ ನೀನ್ ತಾನೇ ಹೇಳ್ದೆ. ನಾನ್ ಅದನ್ ಕಂಡು ಹಿಡ್ದೆ. ಏನು? ಅಜಯ್ ವೀಕ್ನೆಸ್ ಏನು ಅಂತ ಕಂಡು ಹಿಡ್ಬಿಟ್ಯಾ? ಹೇಳು 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 ಬೇಗ. ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ನೀನ್ ಉತ್ತರ ಕೊಡು. ಸಾವುಕಾರ ಹುಡುಗರು ಬರ್ತ್ಡೇನ ಎಲ್ ಮಾಡ್ತಾರೆ? ಮನೇಲಿ. ಓಕೆ, 5 ಸ್ಟಾರ್ ಹೋಟ್ಲಲ್ಲಿ. ನೆಕ್ಸ್ಟ್ ಕ್ಲಬ್ ಅಲ್ಲಿ. ನೆಕ್ಸ್ಟ್ ಪಾರ್ಟಿ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಾ ಇದ್ಯಾ? ಅಯ್ಯೋ, ಯಾಕೆಂದ್ರೆ ಅಜಯ್ ಅವನ್ ಬರ್ತ್ಡೇನ ಹಾಸ್ಪಿಟಲ್ ಸೆಲೆಬ್ರೇಟ್ ಮಾಡ್ದ ಪೇಷನ್ಸ್ ಜೊತೆಲಿ. ವಾಟ್? ಹೌದು, ನಿನ್ನೆ ನಮ್ಮ ಮಾವನ್ ನೋಡಕ್ ಹಾಸ್ಪಿಟ್ಲ್ಗ್ ಹೋಗಿದ್ನಾ, ಅಲ್ಲಿ ಮತ್ತೆ ಅಜಯ್ನ ನೋಡ್ದೆ. ಪೇಷನ್ಸ್ ಜೊತೆ ಖುಷಿಯಾಗಿ ಮಾತಾಡ್ತಿದ್ದ. ಆಗಾಗ ಅವನ್ ಅಲ್ಲಿಗ್ ಬರ್ತಾನೆ ಅಂತ ಗೊತ್ತಾಯ್ತು. ಯಾಕೆ ಹಾಸ್ಪಿಟಲ್ ಪೇಷನ್ಸ್? ಯಾಕೆಂದ್ರೆ ಪೇಷನ್ಸೇ ಅಜಯ್ಗಿರೋ ಒಂದೇ ವೀಕ್ನೆಸ್. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ದುಡ್ಡು ಕೊಡೋದಾಗ್ಲಿ, ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ಅಜಯ್ ಹಿಂದೆ ಮುಂದೆ ನೋಡೋದೇ ಇಲ್ಲ. ಸೊ ಚೆನ್ನಾಗಿ ಯೋಚನೆ ಮಾಡು, ನೀನ್ ಖಂಡಿತ ಅವನ್ನ ಬೆಳೆಸ್ಕೋಬಹುದು. ಒಂದ್ 5 ಮಿನಿಟ್ಸ್ ನೀನ್ ಅವನ್ ಜೊತೆ ಮಾತಾಡಿದ್ರೆ ನೀನ್ ಖಂಡಿತ ನಿನ್ ಬೆಟ್ಟಲ್ ಗೆಲ್ತ್ಯಾ. 5 ಮಿನಿಟ್ಸ್ ನಾಟ್ ಬ್ಯಾಡ್. ಏನ್ ಮಾಡ್ಲಿ? ಚಿಕ್ಕಪ್ಪನ ಪೇಷಂಟ್ ಮಾಡ್ಬಿಟ್ರೆ? ಚೇಚೆ, ಚಿಕ್ಕಪ್ಪನಿಂದ ಅಷ್ಟು ಸಿಂಪತಿ ಸಿಗತ್ತಾ? ಯಾರಾದ್ರೂ ತುಂಬಾ ವೀಕ್ ಆಗಿರೋರು ಸಿಗ್ಬೇಕು. ಆದ್ರೆ ಯಾರು? ಅಯ್ಯೋ, ಆಗ್ತಾ ಇಲ್ವಲ್ಲ. ನೆನ್ನೆ ಬಂದ ಪೇಷಂಟ್ ಅದು ಅವರು ಆಲ್ರೆಡಿ ಏನ್ ತೊಂದ್ರೆ ಇಲ್ಲ. ಇರಿ ಒಂದ್ ನಿಮಿಷ. ಏನಾಯ್ತು ನಿಮ್ಗೆ? ನೋವ್ತಾ ಇದೆ, ತಲೆ ನೋವ್ತಾ ಇದೆ. ಕಾಲ್ ತೋರಿಸಿ ತಲೆ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 2 ಕಡೆನೂ ನೋಯ್ತಾ ಇದೆ. ನನ್ ನೋವಿನ ಬಗ್ಗೆ ಕೂಡ ನಾನು ಯೋಚನೆ ಮಾಡಲ್ಲ. ನನ್ನ ಮಗಳು ಅಂಜಲಿನೇ ತುಂಬಾ ಕಷ್ಟಪಡ್ತಿದ್ದಾಳೆ. 2 ಡೇಸ್ 2 ದಿನ ಆಯ್ತು, ನೀರ್ ಕೂಡ ಕುಡ್ದಿಲ್ಲ. ಪಕ್ಕದಲ್ಲೇ ಕುತ್ಕೊಂಡು ಅಳ್ತಾನೇ ಇದ್ದಾಳೆ. ಹಾಗ? ಹೌದಪ್ಪ, ಪ್ರಾಮಿಸ್, ನಿಜವಾಗ್ಲೂ. ಅವಳನ್ನ ಆಚೆ ಕರ್ಕೊಂಡು ಹೋಗಿ ಏನಾದ್ರೂ ಸ್ವಲ್ಪ ತಿನ್ಸು. ದಯವಿಟ್ಟು ಕರ್ಕೊಂಡು ಹೋಗಪ್ಪ. ಜಸ್ಟ್ ಫಾರ್ 5 ಮಿನಿಟ್ಸ್, 5 ನಿಮಿಷ ಕರ್ಕೊಂಡು ಹೋಗು. ಹೋಗಪ್ಪ, ಕರ್ಕೊಂಡು ಹೋಗೋ. ಯೋಚನೆ ಮಾಡ್ಬಿಡಿ, ನಿಮ್ ಮಗಳು ಊಟ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ತುಂಬಾ ಓಕೆ ಥ್ಯಾಂಕ್ಸ್ ಅಪ್ಪ. ನರ್ಸ್, Yes, sir. ನೀವು ಕರ್ಕೊಂಡು ಹೋಗಿ ಊಟ ಮಾಡೋದಕ್ಕೆ ಅರೇಂಜ್ ಮಾಡಿ, ಆಯ್ತಾ? ಹೋಗಿ, ಬೇಗ ಹೋಗಿ. ಬಾಮ್ಮ, ನಡಿಯಮ್ಮ, ನಡಿ ಏನು ನಡಿ. ಯೋಚನೆ ಮಾಡ್ಬಿಡಿ. ಗೊತ್ತು, ನರ್ಸ್ ಹತ್ರ ತುಂಬಾ ಒಳ್ಳೆ ಹೇಳಿದ್ದೀನಿ, ಹುಡುಗಿ. ನಡಿ ಅವ್ರು ನಡಿ ಚೆನ್ನಾಗಿ ನೋಡ್ಕೋತಾರೆ. ನೀವು ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ನಡಿ. ಓಕೆ? ಬಾಮ್ಮ, ಗೊತ್ತು, ನೀನ್ ತುಂಬಾ ಒಳ್ಳೆ ಹುಡುಗಿ. ಎಲ್ಲೋಗ್ತಾ ಇದ್ಯಾ? ಬಾ ನೀನು.